ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಬರಲಿರುವ ಸಂಕ್ರಾಂತಿ ಹಬ್ಬವು ಸಾಮಾನ್ಯ ಸಂಭ್ರಮ, ಆಚರಣೆ ಮತ್ತು ಖುಷಿಯ ಹಬ್ಬವಲ್ಲ. ಇದು ಪ್ರತಿಯೊಬ್ಬರೂ ಗಂಭೀರವಾಗಿ ಗಮನಿಸಬೇಕಾದ, ಎಚ್ಚರಿಕೆಯಿಂದ ಎದುರಿಸಬೇಕಾದ ಮಹತ್ವದ ಸಮಯವಾಗಿದೆ. ವಿಶೇಷವಾಗಿ ಕುಂಭರಾಶಿ, ಮಕರ ರಾಶಿ ಮತ್ತು ವೃಶ್ಚಿಕ ರಾಶಿ ಗಂಡು ಮಕ್ಕಳಿರುವವರು ಈ ವಿಷಯವನ್ನು ಕ್ಷಣ ಮಾತ್ರವೂ ನಿರ್ಲಕ್ಷ್ಯ ಮಾಡಬಾರದು. ಏಕೆಂದರೆ ಈ ವರ್ಷ ಸಂಕ್ರಾಂತಿ ಹಬ್ಬವು ಅತ್ಯಂತ ಅಶುಭ ಹಾಗೂ ಅಸ್ಥಿರ ಗ್ರಹಸ್ಥಿತಿಗಳೊಂದಿಗೆ ಬರುತ್ತಿದ್ದು, ಇದನ್ನು ಲಘುವಾಗಿ ತೆಗೆದುಕೊಂಡರೆ ಪರಿಣಾಮಗಳು ತುಂಬಾ ಭಯಾನಕವಾಗಿರಬಹುದು. ಇದು ಕೇವಲ ಸಾಮಾನ್ಯ ತೊಂದರೆಗಳಲ್ಲ, ನಿರ್ಲಕ್ಷ್ಯ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ, ಪ್ರಾಣಕ್ಕೂ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಗಂಭೀರ ಎಚ್ಚರಿಕೆ ನೀಡುತ್ತಿವೆ. ವೀಕ್ಷಕರೇ, ಇದು ಯಾರನ್ನಾದರೂ ಭಯಪಡಿಸಲು ಹೇಳುವ ಮಾತಲ್ಲ. ಪಂಚಾಂಗ, ನಕ್ಷತ್ರಗಳ ಸಂಯೋಗ ಮತ್ತು ಗ್ರಹಗಳ ಚಲನೆಯನ್ನು ಆಧರಿಸಿ ಹೇಳಲಾಗುತ್ತಿರುವ ಮಹತ್ವದ ಸೂಚನೆ ಇದು. ಈ ವಿಡಿಯೋವನ್ನು ನೀವು ನಿರ್ಲಕ್ಷ್ಯ ಮಾಡಿದರೆ ಅಥವಾ ಮಧ್ಯದಲ್ಲಿ ನಿಲ್ಲಿಸಿದರೆ ನಿಮಗೆ ತಿಳಿಯಬೇಕಾದ ಅತ್ಯಂತ ಅಗತ್ಯವಾದ ಮಾಹಿತಿಯನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಗಮನದಿಂದ ನೋಡಿ. ನಿಮ್ಮ ಮನೆಯ ಗಂಡು ಮಕ್ಕಳ ಭದ್ರತೆ ಮತ್ತು ಭವಿಷ್ಯಕ್ಕಾಗಿ ಈ ಎಚ್ಚರಿಕೆಯನ್ನು ಗಂಭೀರವಾಗಿ ಮನಸ್ಸಿಗೆ ತೆಗೆದುಕೊಳ್ಳಿ. ಸ್ನೇಹಿತರೆ, ಈ ಬಾರಿ ಸಂಕ್ರಾಂತಿ ದಿನದಂದು ಅತ್ಯಂತ ಅಪಾಯಕಾರಿ ಗಂಡ ಯೋಗ ರೂಪುಗೊಳ್ಳುತ್ತಿದೆ. ಇದರ ಜೊತೆಗೆ ಪುಷ್ಯ ಬಹುಳ ಏಕಾದಶಿ, ಅನುರಾಧ ನಕ್ಷತ್ರ ಮತ್ತು ಭೀಕರ ದಂಡಯೋಗ ಒಂದೇ ದಿನ ಸೇರುತ್ತಿರುವುದು ಅತ್ಯಂತ ವಿಪರೀತ ಸೂಚನೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂತಹ ಯೋಗಗಳ ಸಮಯದಲ್ಲಿ ಸಂಕ್ರಾಂತಿ ಬಂದರೆ ಅದರ ಪರಿಣಾಮ ನೇರವಾಗಿ ಪುತ್ರ ಸಂತಾನದ ಮೇಲೆ ಬೀರುತ್ತದೆ. ವಿಶೇಷವಾಗಿ ಕುಂಭ, ಮಕರ ಮತ್ತು ವೃಶ್ಚಿಕ ರಾಶಿಯ ಗಂಡು ಮಕ್ಕಳಿಗೆ ಈ ಬಾರಿ ರೂಪುಗೊಳ್ಳುತ್ತಿರುವ ಗಂಡ ಯೋಗದ ಪ್ರಭಾವ ಅತ್ಯಂತ ಅಪಾಯಕಾರಿ ಎಂದು ಜ್ಯೋತಿಷ್ಯ ಶಾಸ್ತ್ರಗಳು ಸ್ಪಷ್ಟವಾಗಿ ಎಚ್ಚರಿಸುತ್ತಿವೆ. ಈ ಯೋಗದ ಪರಿಣಾಮವಾಗಿ ಮಕ್ಕಳ ಆರೋಗ್ಯದಲ್ಲಿ ಯಾವುದೇ ಮುನ್ಸೂಚನೆ ಇಲ್ಲದೆ ಅಕಸ್ಮಾತ್ ಬದಲಾವಣೆಗಳು ಕಾಣಿಸಿಕೊಳ್ಳಬಹುದು. ದೇಹದಲ್ಲಿ ನಿತ್ರಾಣ, ಸದಾ ದಣಿವು, ಕಾರಣವಿಲ್ಲದ ಅಶಕ್ತತೆ, ತಲೆನೋವು, ಜ್ವರದಂತಹ ಲಕ್ಷಣಗಳು ಮತ್ತೆ ಮತ್ತೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಕೆಲ ಸಂದರ್ಭಗಳಲ್ಲಿ ಯಾವುದೇ ದೊಡ್ಡ ಕಾರಣವಿಲ್ಲದೆ ಅಚಾನಕ್ ಅನಾರೋಗ್ಯ ತಲೆದೋರುವ ಸಾಧ್ಯತೆಯೂ ಇದೆ. ಇದಕ್ಕಿಂತಲೂ ಚಿಂತಾಜನಕವಾದ ಸಂಗತಿ ಎಂದರೆ ಸದಾ ಚುರುಕಾಗಿದ್ದು ಆಟ ಪಾಠಗಳಲ್ಲಿ ಮುಂಚೂಣಿಯಲ್ಲಿದ್ದ ಮಕ್ಕಳು ಇದ್ದಕ್ಕಿದ್ದಂತೆ ಮಂಕಾಗುವುದು, ಮಾತು ಕಡಿಮೆ ಮಾಡಿಕೊಳ್ಳುವುದು, ಒಂಟಿತನವನ್ನು ಇಷ್ಟಪಡುವುದು ಅಥವಾ ಮನಸ್ಸಿನಲ್ಲಿ ಅಸ್ಪಷ್ಟ ಭಯವನ್ನು ಅನುಭವಿಸುವುದು. ಪೋಷಕರಿಗೆ ಇದು ಸಾಮಾನ್ಯ ಮನಸ್ಥಿತಿ ಬದಲಾವಣೆ ಎಂದು ತೋರುವ ಸಾಧ್ಯತೆ ಇದ್ದರೂ ವಾಸ್ತವದಲ್ಲಿ ಇದು ಗಂಡ ಯೋಗದ ಸೂಕ್ಷ್ಮ ಪ್ರಭಾವವಾಗಿರಬಹುದು. ಆದ್ದರಿಂದ ಈ ಲಕ್ಷಣಗಳನ್ನು ಲಘುವಾಗಿ ಕಾಣದೆ ಈ ಸಮಯದಲ್ಲಿ ಮಕ್ಕಳ ಆರೋಗ್ಯ ಮತ್ತು ಮನಸ್ಥಿತಿಯ ಮೇಲೆ ವಿಶೇಷ ಗಮನ ಹರಿಸುವುದು ಅತ್ಯಂತ ಅಗತ್ಯವಾಗಿದೆ. ಸ್ನೇಹಿತರೆ, ಇದು ಕೇವಲ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ ಸೀಮಿತವಲ್ಲ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಡ್ಡಿಗಳು, ಮನಸ್ಸಿನ ಅಸ್ಥಿರತೆ, ಏಕಾಗ್ರತೆ ಕೊರತೆ, ಮಾನಸಿಕ ಒತ್ತಡ ಹೆಚ್ಚಾಗುವುದು ಇತ್ಯಾದಿ ಸಮಸ್ಯೆಗಳು ಎದುರಾಗಬಹುದು. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಇದಕ್ಕಿಂತಲೂ ಗಂಭೀರವಾದ ವಿಚಾರವೆಂದರೆ ಈ ಗಂಡ ಯೋಗದ ಪ್ರಭಾವದಿಂದ ರಸ್ತೆ ಅಪಘಾತಗಳು, ಅನಿರೀಕ್ಷಿತ ಘಟನೆಗಳು, ಅಪಾಯಕರ ಸಂದರ್ಭಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಜ್ಯೋತಿಷಿಗಳು ಎಚ್ಚರಿಸುತ್ತಿದ್ದಾರೆ. ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂಬುದನ್ನು ಪೋಷಕರು ಗಂಭೀರವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ತಾಯಿಯ ಮನಸ್ಸು ಯಾವಾಗಲೂ ತನ್ನ ಮಗುವಿನ ಕ್ಷೇಮವನ್ನೇ ಬಯಸುತ್ತದೆ. ಆದರೆ ಈ ಸಂಕ್ರಾಂತಿಯ ಮಹತ್ವದ ಗಂಟೆಗಳನ್ನು ನಿರ್ಲಕ್ಷ್ಯ ಮಾಡಿದರೆ ಮಕ್ಕಳ ಭವಿಷ್ಯವೇ ಅಪಾಯಕ್ಕೆ ಸಿಲುಕುವ ಸಾಧ್ಯತೆ ಇದೆ. ಆದ್ದರಿಂದ ಈ ಬಾರಿ ಸಂಕ್ರಾಂತಿಯೆಂದು ಕೇವಲ ಹಬ್ಬವೆಂದು ನೋಡದೆ ರಕ್ಷಣಾ ದಿನವೆಂದು ಪರಿಗಣಿಸಬೇಕು. ಈ ಸಂಕ್ರಾಂತಿಯೆಂದು ರೂಪುಗೊಳ್ಳುತ್ತಿರುವ ಗಂಡ ದೋಷದ ದುಷ್ಪರಿಣಾಮಗಳನ್ನು ದೂರ ಮಾಡಲು ಒಂದು ವಿಶೇಷ ಮತ್ತು ಅತ್ಯಂತ ಶಕ್ತಿಶಾಲಿ ಪರಿಹಾರವನ್ನು ಸಂಕ್ರಾಂತಿ ದಿನವೇ ಅಥವಾ ಭೋಗಿ ದಿನದಲ್ಲೇ ಕಡ್ಡಾಯವಾಗಿ ಮಾಡಬೇಕು ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಸೂಚಿಸುತ್ತವೆ. ಈ ಪರಿಹಾರವು ಸಾಮಾನ್ಯ ಪೂಜೆ ಅಥವಾ ಆಚರಣೆಯಂತಲ್ಲ. ಇದು ಗಂಡ ಯೋಗದ ತೀವ್ರತೆಯನ್ನು ಶಮನಗೊಳಿಸಿ ಮಕ್ಕಳ ಮೇಲೆ ಬೀರುವ ದುಷ್ಪರಿಣಾಮಗಳನ್ನು ತಡೆಹಿಡುವ ಮಹತ್ವದ ಕ್ರಮವಾಗಿದೆ. ಸಮಯ ಮೀರಿದ ನಂತರ ಅಥವಾ ಸಂಕ್ರಾಂತಿ ಮುಗಿದ ಮೇಲೆ ಈ ಪರಿಹಾರವನ್ನು ಮಾಡಿದರೆ ಅದರ ಫಲಶ್ರುತಿ ದೊರೆಯುವುದಿಲ್ಲ ಎಂದು ಜ್ಯೋತಿಷ್ಯ ಗ್ರಂಥಗಳು ಹೇಳುತ್ತವೆ. ಇನ್ನು ಗಂಭೀರವಾದ ವಿಚಾರವೆಂದರೆ ಈ ಪರಿಹಾರವನ್ನು ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡಿದರೆ ಮುಂದಿನ ದಿನಗಳಲ್ಲಿ ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ, ಮನಸ್ಸಿನ ಸ್ಥಿರತೆ ಹಾಗೂ ಜೀವನದ ಸುರಕ್ಷತೆಯ ಮೇಲೆ ಅನೇಕ ರೀತಿಯ ತೊಂದರೆಗಳು
ಎದುರಾಗುವ ಸಾಧ್ಯತೆ ಇದೆ. ಮೊದಲಿಗೆ ಸಣ್ಣ ಸಮಸ್ಯೆಗಳಂತೆ ಕಾಣುವವು ಕ್ರಮೇಣ ದೊಡ್ಡ ಅಡಚಣೆಗಳಾಗಿ ರೂಪುಗೊಳ್ಳಬಹುದು. ಆದ್ದರಿಂದ ಈ ಸಂಕ್ರಾಂತಿಯೆಂದು ಕೇವಲ ಹಬ್ಬವೆಂದು ಕಾಣದೆ ಮಕ್ಕಳ ರಕ್ಷಣೆಗೆ ನೀಡಲಾದ ದೈವಿಕ ಅವಕಾಶವೆಂದು ತಿಳಿದು ಶ್ರದ್ಧೆಯಿಂದ ಈ ಪರಿಹಾರವನ್ನು ಕೈಗೊಳ್ಳುವುದು ಪ್ರತಿಯೊಬ್ಬ ಪೋಷಕರ ಕರ್ತವ್ಯವಾಗಿರುತ್ತದೆ. ಈ ಪರಿಹಾರವನ್ನು ಮಾಡುವ ಸಮಯವು ಬಹಳ ಮುಖ್ಯ. ಬೆಳಿಗ್ಗೆ 5ರಿಂದ 7ರ ಒಳಗೆ ಅಥವಾ ಸಂಜೆ 6ರಿಂದ 8ರ ಸಂಧ್ಯಾ ಸಮಯದಲ್ಲಿ ಈ ಪರಿಹಾರವನ್ನು ಮಾಡಬೇಕು. ಸಂಕ್ರಾಂತಿ ಮುಗಿದ ನಂತರ ಅಂದರೆ ಕಣುಮ ದಿನ ಅಥವಾ ಅದರ ನಂತರ ಮಾಡಿದರೆ ಈ ಪರಿಹಾರ ಯಾವುದೇ ಫಲ ನೀಡುವುದಿಲ್ಲ. ಸ್ನೇಹಿತರೆ, ಈ ಸಂಕ್ರಾಂತಿಯ ದಿನ ಕಾಣಿಸಿಕೊಳ್ಳುವ ಗಂಡ ದೋಷವನ್ನು ಸಾಮಾನ್ಯವಾಗಿ ಯಾರಿಗೂ ಕಾಣಿಸುವುದಿಲ್ಲ. ಆದರೆ ಅದರ ಪ್ರಭಾವವನ್ನು ಮಾತ್ರ ಪ್ರತಿಯೊಬ್ಬ ಪೋಷಕನು ಅನುಭವಿಸಬೇಕಾಗುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅದಕ್ಕಾಗಿಯೇ ಋಷಿಮುನಿಗಳು ಈ ದೋಷವನ್ನು ಶಮನಗೊಳಿಸಲು ಒಂದು ರಹಸ್ಯಮಯ ಪರಿಹಾರವನ್ನು ಸಂಕ್ರಾಂತಿ ಮತ್ತು ಭೋಗಿ ದಿನಕ್ಕೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಈ ಪರಿಹಾರವನ್ನು ಬಹಿರಂಗವಾಗಿ ಆಚರಿಸುವ ಅಗತ್ಯವಿಲ್ಲ. ಆದರೆ ಇದನ್ನು ಮಾಡುವ ಸಮಯದಲ್ಲಿ ಮನಸ್ಸು ಶುದ್ಧವಾಗಿರಬೇಕು ಮತ್ತು ಯಾರಿಗೂ ತಿಳಿಯದಂತೆ ನಿಷ್ಠೆಯಿಂದ ಮಾಡಬೇಕು ಎನ್ನುವುದು ಇದರ ಮೊದಲ ನಿಯಮ. ಭೋಗಿ ಅಥವಾ ಸಂಕ್ರಾಂತಿಯ ದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಅಥವಾ ಸಂಧ್ಯಾ ಕಾಲದಲ್ಲಿ ಮನೆ ಸಂಪೂರ್ಣ ಶಾಂತವಾಗಿರುವ ಸಮಯದಲ್ಲಿ ಆಯ್ಕೆ ಮಾಡಬೇಕು. ಆ ಸಮಯದಲ್ಲಿ ಒಂದು ತಟ್ಟೆಯಲ್ಲಿ ಸ್ವಲ್ಪ ಕಪ್ಪು ಎಳ್ಳು, ಅಕ್ಕಿ ಮತ್ತು ಬೆಲ್ಲವನ್ನು ಹಾಕಿ ದೀಪ ಹಚ್ಚಿ ಗಂಡು ಮಗುವಿನ ಹೆಸರನ್ನು ಮನಸ್ಸಿನಲ್ಲಿ ಮಾತ್ರ ಹೇಳಿಕೊಳ್ಳಬೇಕು. ಈ ಹೆಸರನ್ನು ಜೋರಾಗಿ ಹೇಳಬಾರದು, ಏಕೆಂದರೆ ಈ ಪರಿಹಾರದ ಶಕ್ತಿ ಮೌನದಲ್ಲೇ ಅಡಗಿದೆ ಎಂದು ಶಾಸ್ತ್ರಗಳು ಸೂಚಿಸುತ್ತವೆ. ನಂತರ ತೆಂಗಿನಕಾಯಿಯನ್ನು ಕೈಯಲ್ಲಿ ಹಿಡಿದು ಮಗುವಿನ ತಲೆಯ ಮೇಲಿಂದ 3 ಬಾರಿ ನಿಧಾನವಾಗಿ ತಿರುಗಿಸಿ ಯಾವುದೇ ಮಾತಾಡದೆ ಕಣ್ಣು ಮುಚ್ಚಿ ಸಂಕಲ್ಪ ಮಾಡಬೇಕು. ಆ ಸಂಕಲ್ಪದಲ್ಲಿ ನನ್ನ ಮಗನ ಮೇಲೆ ಕಾಣಿಸಿಕೊಳ್ಳುವ ಎಲ್ಲ ಅಜ್ಞಾತ ಅಪಾಯಗಳು, ಗಂಡಾಂತರಗಳು ಮತ್ತು ದುಷ್ಪ್ರಭಾವಗಳು ಈ ಕ್ಷಣದಲ್ಲೇ ದೂರವಾಗಲಿ ಎಂದು ಮನಸ್ಸಿನಲ್ಲಿ ಕೇಳಿಕೊಳ್ಳಬೇಕು. ಈ ಮಾತುಗಳನ್ನು ಯಾರೂ ಕೇಳಬಾರದು, ನಿಮ್ಮ ಹೃದಯ ಮಾತ್ರ ಕೇಳಬೇಕು. ನಂತರ ಆ ಎಳ್ಳು, ಅಕ್ಕಿ, ಬೆಲ್ಲವನ್ನು ಮನೆಗೆ ತರುವುದಿಲ್ಲ. ಅದನ್ನು ಬಡವರಿಗೆ ದಾನ ಮಾಡಬೇಕು ಅಥವಾ ಹಸುವಿಗೆ ನೀಡಬೇಕು. ತೆಂಗಿನಕಾಯಿಯನ್ನು ದೇವಾಲಯದಲ್ಲಿ ಅಥವಾ ನದಿಯ ಬಳಿ ಸಮರ್ಪಿಸಬೇಕು. ಈ ಕ್ರಮವನ್ನು ಯಾರಿಗೂ ವಿವರಿಸದೆ, ಯಾವುದೇ ಚರ್ಚೆ ಮಾಡದೆ ಮೌನವಾಗಿ ಪೂರ್ಣಗೊಳಿಸಿದರೆ ಗಂಡ ದೋಷದ ಬೀಗ ತೆರೆದು ರಕ್ಷಣೆಯ ಕವಚ ಮಗುವಿನ ಸುತ್ತ ಆವರಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಸ್ನೇಹಿತರೆ, ಈ ಪರಿಹಾರವನ್ನು ಮಾಡುವಾಗ ತಾಯಿ ಅಥವಾ ತಂದೆ ಮನಸಾರೆ ಸಂಕಲ್ಪ ಮಾಡಬೇಕು. ನನ್ನ ಮಗನಿಗೆ ಇರುವ ಎಲ್ಲ ಗಂಡಾಂತರಗಳು ದೂರವಾಗಲಿ, ಈ ಸಂಕ್ರಾಂತಿಯ ದುಷ್ಪರಿಣಾಮಗಳು ಸಂಪೂರ್ಣವಾಗಿ ನಿವಾರಣೆಯಾಗಲಿ ಎಂಬ ಶುದ್ಧ ಮನಸ್ಸಿನ ಸಂಕಲ್ಪವೇ ಈ ಪರಿಹಾರದ ಜೀವಾಳವಾಗಿದೆ. ಮನೆಯಲ್ಲಿರುವ ಪ್ರತಿಯೊಬ್ಬ ಗಂಡು ಮಗುವಿಗೆ ಪ್ರತ್ಯೇಕವಾಗಿ ಈ ಪರಿಹಾರವನ್ನು ಮಾಡಲೇಬೇಕು. ಒಬ್ಬರಿಗೆ ಮಾಡಿದ ಪರಿಹಾರವನ್ನು ಮತ್ತೊಬ್ಬರಿಗೆ ಬಳಸಬಾರದು. ಮಕ್ಕಳು ಚಿಕ್ಕವರಾಗಿದ್ದರೂ ಅಥವಾ ದೊಡ್ಡವರಾಗಿದ್ದರೂ 5 ವರ್ಷದಿಂದ 52 ವರ್ಷದೊಳಗಿನ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ಪೋಷಕರು ಈ ಪರಿಹಾರವನ್ನು ತಪ್ಪದೇ ಮಾಡಬೇಕು. ಕುಂಭರಾಶಿ, ಮಕರ ರಾಶಿ ಮತ್ತು ವೃಶ್ಚಿಕ ರಾಶಿಯ ಗಂಡು ಮಕ್ಕಳಿರುವವರೇ ಈ ಬಾರಿ ಸಂಕ್ರಾಂತಿ ಹಬ್ಬವು ಎಚ್ಚರಿಕೆಯ ಗಂಟೆಯಂತೆ ಬಂದಿದೆ. ನಿರ್ಲಕ್ಷ್ಯ ಮಾಡಿದರೆ ಅಪಾಯ ತಪ್ಪಿದಲ್ಲ. ಆದರೆ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳು ಆಯುರಾರೋಗ್ಯದಿಂದ ಅಪಾಯವಿಲ್ಲದೆ ಸುಖವಾಗಿ ಬೆಳೆಯುತ್ತಾರೆ. ಈ ಮಾಹಿತಿಯನ್ನು ನಿಮ್ಮ ಬಳಿ ಮಾತ್ರ ಇಟ್ಟುಕೊಳ್ಳದೆ ಗಂಡು ಮಕ್ಕಳಿರುವ ಪ್ರತಿಯೊಬ್ಬ ಪೋಷಕರಿಗೂ ತಕ್ಷಣವೇ ಹಂಚಿಕೊಳ್ಳಿ. ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.